ಹರಿ ಓಂ ಹರೇ ಶ್ರೀನಿವಾಸ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ನೋಡಿ, ನಿನ್ನೆ ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಾವೆಲ್ಲ ಚರ್ಚ್ಗೆ ಹೋಗಿದ್ವಿ. ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈಗ ವಿಡಿಯೋ ನೋಡೋಣ. ಕ್ರಿಸ್ಮಸ್ ಡೇ ಇತ್ತು. ಹಬ್ಬದ ಪ್ರಯುಕ್ತ ನಾವೆಲ್ಲರೂ ಇಲ್ಲಿ ನಮ್ಮ ಹೊಸಪೇಟೆ ಸರ್ಕಲಲ್ಲಿ ಇರೋವಂತಹ ಒಂದು ಚರ್ಚ್ಗೆ ಹೋಗಿದ್ವಿ. ಸುಮಾರು ಒಂದು 25 ವರ್ಷದಿಂದ ನಾವು ಹೋಗ್ತಾ ಬರ್ತಾ ಇದ್ದೀವಿ. ಅಲ್ಲಿ ಪ್ರತಿ ಒಂದು ವರ್ಷ ಆಚರಣೆಗೂ ನಾವು ಹೋಗಿ ಅಲ್ಲಿ ಒಂದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ. ಅದನ್ನೆಲ್ಲ ನೋಡಿಕೊಂಡು ಮಕ್ಳುಗಳ್ನ ಕರ್ಕೊಂಡೋಗಿ ಬ್ಲೆಸ್ ಮಾಡಿಸ್ಕೊಂಡು ಕರ್ಕೊಬರ್ತೀವಿ ಸ್ನೇಹಿತರೆ. ನಮಗೂ ಭಾಳ ಖುಷಿ ಆಗುತ್ತೆ. ಮತ್ತು ಕ್ರಿಸ್ಮಸ್ ಹಬ್ಬ ಅಂದರೆ ನೋಡಿ ಸ್ನೇಹಿತರೆ, ಒಂದು ಏನು ಡಿಸೆಂಬರ್ ತಿಂಗಳು ಬಂದರೆ ಸಾಕು, ಅವ್ರ ಕಡೆಯವರೆಲ್ಲ ತುಂಬ ಚೆನ್ನಾಗಿ ಅಲ್ಲೆಲ್ಲ ಸ್ವಚ್ಛಗೊಳಿಸಿ ರೆಡಿ ಮಾಡ್ಕೋತಾರೆ. ಮತ್ತು ಡಿಸೆಂಬರ್ 24ನೇ ತಾರೀಕಿನೇ ಪೂರ್ವ ಸಿದ್ಧತೆ ಮಾಡಿಕೊಂಡು ಎಲ್ಲ ಒಂದು ಸೇರಿಕೊಂಡು ಏನೇನು ಮಾಡಬೇಕು ಅಂತ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋತಾರೆ. ಮತ್ತು ಇನ್ನೊಂದೇನೇ, ಡಿಸೆಂಬರ್ 25ನೇ ತಾರೀಕು ವಿಶ್ವಾದ್ಯಂತ ಈ ಒಂದು ಕ್ರಿಸ್ಮಸ್ ಹಬ್ಬನ ಆಚರಿಸುತ್ತೆ. ಇದು ಕ್ರಿಸ್ತಶಕ 4ನೇ ಶತಮಾನದಿಂದನೂ ಈ ಹಬ್ಬನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಅವರೇನು ಒಂದು ಕ್ರಿಸ್ಮಸ್ ಹಬ್ಬ ಅಂದರೆ ಅವರು ಹುಟ್ಟಿದ ದಿವಸ ಏನು ಆ ಊರಲ್ಲಿ ಆ ಸ್ವಾಮಿಯವ್ರನ್ನೆಲ್ಲ ಮೆರವಣಿಗೆ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಬರ್ತಾರೆ. ಮತ್ತು ಒಂದು ಕುಟುಂಬ ಸಮೇತ ಎಲ್ಲರೂ ಸೇರಿಕೊಂಡು ಚರ್ಚ್ಗಳಲ್ಲಿ ಮಕ್ಕಳುಗಳು ಸಮೇತ ಒಂದು ಪ್ರೇಯರ್ ಮಾಡ್ತಾರೆ. ಮತ್ತು ಚರ್ಚನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂದರೆ, ಒಂದು ಕಾಗದ, ಒಂದು ರಿಬ್ಬನ್ನು, ಒಂದು ಮೇಣದ ಬತ್ತಿಯಿಂದ ತುಂಬ ಚೆನ್ನಾಗಿ ಅಲಂಕರಿಸ್ಕೊಂಡು ಅವರು ಭಾಳ ಶಿಸ್ತಿಂದ ಒಂದು ರೆಡಿ ಮಾಡ್ತಾರೆ. ಮತ್ತು ಇನ್ನೊಂದೇನು ಅಂದರೆ, ಒಂದು ಕ್ರಿಸ್ಮಸ್ ವೃಕ್ಷ ಅಂದರೆ ಕ್ರಿಸ್ಮಸ್ ಟ್ರೀ ಅಂತ ಇರುತ್ತೆ, ಅದನ್ನು ಸಹ ಅವರು ಭಾಳ ಚೆನ್ನಾಗಿ ಒಂದು ಅಲಂಕಾರ ಮಾಡಿ ಒಂದು ಲೈಟ್ಗಳೆಲ್ಲ ಹಾಕ್ಬಿಟ್ಟು ಒಂದು ಸ್ಟಾರ್ಸ್ ಎಲ್ಲ ಹಾಕಿ ಹುಟ್ಟ ಜಾಗ ಥರದೊಂದೆಲ್ಲ ರೆಡಿ ಮಾಡಿ ನೋಡಿ ಎಷ್ಟು ಮುದ್ದಾಗಿ ರೆಡಿ ಮಾಡಿದ್ದಾರೆ. ಆ ಒಂದು ನೋಡೋಕ್ಕೆ ಒಂದು ಆನಂದ ಆಗುತ್ತೆ. ಅದೊಂದು ಊರು, ಒಂದು ಗ್ರಾಮ ಥರನೇ ಅವರೊಂದು ರೆಡಿ ಮಾಡಿಬಿಟ್ಟಿದ್ದಾರೆ. ಈ ಕಡೆ ಹೊಲ, ಬೈಲು, ಗದ್ದೆ, ಮತ್ತು ಅಲ್ಲಿ ಒಂದು ಕುರಿ ಮೇಸೋದಾಗ್ಬೋದು, ಒಂದು ದನ, ಈ ಥರ ಎಲ್ಲ ಒಂದು ಚಿತ್ರ ಬಿಡಿಸ್ಕೊಂಡು ನೋಡೋರಿಗೆ ಇನ್ನೊಂದು ಸ್ವಲ್ಪ ನಿಂತ್ಕೊಂಡು ನೋಡೋಣ. ಮತ್ತು ಅವ್ರು ಹುಟ್ಟಿರೋ ಜಾಗ ಭಾಳ ಚೆನ್ನಾಗಿ ಒಂದು ಆಚರಣೆ ಮಾಡಿ ಪ್ರತಿ ವರ್ಷವೂ ಹಿಂಗೆ ಮಾಡ್ತಾರೆ. ನಾವು ಸುಮಾರು ಒಂದು 25 ವರ್ಷದಿಂದನೂ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಹಾಗಾಗಿ ಕ್ರಿಸ್ಮಸ್ ಆಚರಣೆನ ಭಾಳ ಚೆನ್ನಾಗಿ ಮಾಡ್ತಾರೆ. ಪ್ರತಿಯೊಬ್ಬರೂ ನೋಡಿ, ಅವರೊಂದು 25ನೇ ತಾರೀಕು ಎಲ್ಲ ಒಂದು ಏನು ಯೇಸು ಕ್ರಿಸ್ತ ಹುಟ್ಟಿದ ದಿವಸ ಇರುತ್ತೆ, ಅವತ್ತೆಲ್ಲ ಬಂದು ಒಂದು ಪ್ರೇಯರ್ಗಳು ಮಾಡಿ ಬರೋ ಅಂಥ ಗೆಸ್ಟ್ಗಳಿಗೆಲ್ಲನೂ ಅವರು ಭಾಳ ಖುಷಿಯಾಗಿ ಮಾತಾಡಿಸ್ತಾರೆ. ಹಾಗಾಗಿ ನಮಗೂ ಖುಷಿ ಆಯಿತು. ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಆ ಚರ್ಚ್ನೆಲ್ಲ ತೋರಿಸ್ಕೊಂಡು ಫಾದರ್ ಹತ್ರ ಬ್ಲೆಸ್ ಮಾಡಿಸ್ಕೊಂಡು, ಮತ್ತು ಅಲ್ಲಿ ಏನೋ ತಿಂಡಿ ತಿನಿಸು ಎಲ್ಲ ಇರುತ್ತೆ, ಎಲ್ಲ ನೋಡಿಸ್ಕೊಂಡು ತಿನ್ನಿಸ್ಕೊಂಡು ಓಡಾಡಿಸ್ಕೊಂಡು ಬಂದು ಸ್ನೇಹಿತರೆ. ಮತ್ತು ಫಾದರ್ ಸಿಕ್ಕಿದ್ರು, ಅವ್ರ ಕೈಲೂ ಒಂದೆರಡು ಮಾತಾಡ್ಸಿದ್ವಿ. ಪಾಪ ಭಾಳ ಚೆನ್ನಾಗಿ ಮಾತಾಡಿದ್ರು. ಕೇಳಿದ ತಕ್ಷಣ ಅವರು ಸ್ಪಂದಿಸಿದ್ರು. ಎಲ್ಲ ಖುಷಿ ಆಯಿತು ಸ್ನೇಹಿತರೆ. ನೀವು ಒಂದು ಸರಿ ಹೋಗ್ಬಿಟ್ಟು ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ. ಅಲ್ಲಿ ನೋಡ್ಕೊಂಡು ಬರೋಣ. ಹಂಗೇನು ಎಲ್ಲರೂ ಹಾಳು ಮಾಡಿ ನೋಡಿ, ಎಲ್ಲ ಮ್ಯಾರಥಾನ್ ಓಟ ಮುಗಿಸ್ಕೊಂಡು ಚರ್ಚ್ ಬಂದಿದ್ದೀವಿ. ಚರ್ಚಲ್ಲಿ ಹಂಗೆ ಒಂದು ನೋಡಿಕೊಂಡು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಿ. ಅವ್ರ ಆಶೀರ್ವಾದನೂ ಮಕ್ಳ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈ ಕಡೆ ನೋಡು ಅಪ್ಪು. ಇಟ್ಕೊಳ್ರಿ ಇದೆಯಲ್ಲ ಅಲ್ಲೇನೆ.
ನಮಸ್ತೆ ಬ್ರೋ ಫಾದರ್. ನಾವೆಲ್ಲ ಇವತ್ತು ಕ್ರಿಸ್ಮಸ್ ಪ್ರಯುಕ್ತ ಇವತ್ತು ಇಲ್ಲಿ ಚರ್ಚ್ಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಅರೇಂಜ್ಮೆಂಟು. ನಾವು ಪ್ರತಿ ವರ್ಷವೂ ಬರ್ತಾ ಇರ್ತೀವಿ ಫಾದರ್. ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಿ. ಎಲ್ಲರಿಗೂ ನನ್ನ ನಮಸ್ಕಾರ. ಇಂದು ಕ್ರೈಸ್ತ ಧರ್ಮದವರು ನಾವು ಯೇಸುವಿನ ಹುಟ್ಟುಹಬ್ಬ ಕ್ರಿಸ್ಮಸ್ ಅಥವಾ ಕ್ರಿಸ್ತರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಅದರ ವಿಷಯವಾಗಿ ನಾವು ಮಾತನಾಡುವಾಗ ಪ್ರೀತಿಯ ಬಗ್ಗೆ ನಮಗೆ ನೆನಪು ಬರ್ತದೆ. ದೇವರ ಮಗ ಈ ಭೂಮಿಗೆ ನಮಗಾಗಿ ಬಂದಿರುವುದು. ಬೈಬಲ್ನಲ್ಲಿ ಯೋವಾನ ಜಾನ್ 3:16 ನಾವು ಓದ್ತೇವೆ, ದೇವರು ಈ ಭೂಮಿಯನ್ನು ಎಷ್ಟು ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರರನ್ನು ಈ ಭೂಮಿಗೆ ಕಳಿಸಿದರು. ಈಗ ದೇವರು ನಮಗಾಗಿ ನಮ್ಮ ಭೂಮಿಗೆ ಬಂದಿದ್ದಾರೆ. ಅದೇ ರೀತಿ ನಾವು ಕೂಡ ಈ ಶುಭ ಸಂದೇಶವನ್ನು, ಕ್ರಿಸ್ತರ ಸಂತೋಷ, ಜನರ ಸಂತೋಷವನ್ನು ಪ್ರತಿಯೊಬ್ಬರಿಗೂ ಹೇಳಿಕೊಡುವುದೇ ಕ್ರಿಸ್ಮಸ್ ಆಗಿದೆ. ಇದು ನಮಗಂತಲ್ಲ, ಎಲ್ಲರಿಗೂ ಒಂದು ಸಂತೋಷದ ವಿಷಯವಾಗಿದೆ. ಅದೇ ರೀತಿ ನೀವೆಲ್ಲರೂ ಇಲ್ಲಿ ಬಂದು ಈ ಕ್ರಿಸ್ಮಸ್ ಸಮಯದಲ್ಲಿ ನಮ್ಮ ಸಂತೋಷವನ್ನು ಜಾಸ್ತಿ ಪಡಿಸ್ತೀರಿ. ಅದೇ ನಮಗೆ ತುಂಬ ಸಂತೋಷದ ವಿಷಯ. ಎಲ್ಲರಿಗೂ ಯಾರೆಲ್ಲ ಈ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಣೆ ಮಾಡ್ತೀರೋ ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು, ಅದೇ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು ಫಾದರ್. ನಾವು ಪ್ರತಿ ವರ್ಷವೂ ಬರ್ತೀವಿ. ಈ ಹಬ್ಬ ನಾವು ವರ್ಷಕ್ಕೊಂದಿನ ಬರೋದ್ರಿಂದ ಬಂದಿಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇಲ್ಲೆಲ್ಲ ತೋರಿಸ್ಕೊಂಡು ಒಂದು ಬ್ಲೆಸ್ ಮಾಡಿಸ್ಕೊಂಡು ಹೋಗ್ತೀವಿ ಫಾದರ್. ಧನ್ಯವಾದಗಳು. ಒಳ್ಳೆಯದಾಯಿತು. ಥ್ಯಾಂಕ್ ಯು.